ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಲೈಟ್ ಬೆಳಕಿಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ನರಳಾಟದ ದೃಶ್ಯಗಳನ್ನ ನೋಡ್ತಾ ಇದ್ದರೆ ನಿಮಗೆ ಅನ್ನಿಸ್ತಾ ಇರ್ಬೋದು ಎಲ್ಲೋ ಏನೋ ಅಪಘಾತ ಸಂಭವಿಸಿರಬೇಕು, ಇಲ್ಲ ಭೂಕಂಪ ಆಗಿರಬೇಕೇನೋ ಅಂತ. ಆದರೆ ಈ ನರಳಾಟದ ದೃಶ್ಯಗಳು ನಮಗೆ ಕಂಡು ಬರ್ತಾ ಇರೋದು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ. ಸ್ನೇಹಿತರೆ, ನಿಮಗೆ ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ದಾಖಲಾದ ತಾಪಮಾನದ ವಿಚಾರವಾಗಿ ತಿಳಿದಿರಲೇಬೇಕು. ಇತ್ತೀಚೆಗೆ ದೆಹಲಿಯಲ್ಲಿ ತಾಪಮಾನ 52.9 ಡಿಗ್ರಿವರೆಗೂ ತಲುಪಿ ಮಾನವ ರಸ್ತೆಗಳಲ್ಲಿ ಓಡಾಡುವುದೇ ಕಷ್ಟ ಎಂಬ ಭಾವನೆ ಬಂದಿದೆ ಸ್ನೇಹಿತರೆ. ಹಾಗೂ ಹಲವಾರು ಜನರು ತಮ್ಮ ಪ್ರಾಣಗಳನ್ನೇ ಕಳೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಈ ಬಿಸಿಲಿನ ತಾಪಮಾನ ನಿರಂತರವಾಗಿ ಏರ್ತಾ ಇದೆ ಸ್ನೇಹಿತರೆ. 2024ರಲ್ಲಿ ಇದುವರೆಗೂ ಜಗತ್ತಿನಲ್ಲಿ ದಾಖಲಾದಂತಹ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ಸ್ನೇಹಿತರೆ. ನಿಮಗೆ ಒಂದು ವಿಚಾರ ತಿಳಿದಿದೆಯೋ ಇಲ್ವೋ, ಒಂದು ಬಾರಿ ಈ ಉಷ್ಣಾಂಶ 55 ಡಿಗ್ರಿ ತಲುಪಿದರೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ ಸ್ನೇಹಿತರೆ. ಇದೇ ರೀತಿ ಮುಂದುವರಿತಾ ಹೋದರೆ 55 ಡಿಗ್ರಿ ಶೀಘ್ರದಲ್ಲೇ ನಾವು ನೋಡ್ಬೋದು. ಮಾನವ ತನ್ನ ಅಸ್ತಿತ್ವನೇ ಕಳ್ಕೋಬಹುದು ಸ್ನೇಹಿತರೆ. ಈ ರೀತಿಯಾದಂಥ ತಾಪಮಾನದ ಏರಿಕೆಗೆ ಮುಖ್ಯವಾದ ಕಾರಣ ನಾವು ನಿರಂತರವಾಗಿ ಪ್ರಕೃತಿಯ ಮೇಲೆ ಮಾಡ್ತಾ ಇರತಕ್ಕಂತಹ ದಬ್ಬಾಳಿಕೆ, ಗಿಡಗಳನ್ನ ನಿರ್ಮೂಲನೆ ಮಾಡ್ತಾ ಇರೋದು, ಆಧುನೀಕರಣ ಹಾಗೂ ಹೊಸದಾಗಿ ಗಿಡಗಳನ್ನು ನೆಡದಲೇ ಇರೋದು ಸ್ನೇಹಿತರೆ. ಇದೇ ರೀತಿ ಮುಂದುವರೆದ್ರೆ ಶೀಘ್ರದಲ್ಲೇ ನಾವು ತಮ್ಮ ಅಸ್ತಿತ್ವವನ್ನು ಸಹ ಕಳ್ಕೊತೀವಿ ಸ್ನೇಹಿತರೆ. ಈ ಹೃದಯವೇ ಒಡೆದು ಹೋಗುವಂತಹ ಈ ದೃಶ್ಯನ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನೇ ಕಳ್ಕೊತಾನೆ ಅನ್ನಿಸ್ತಾ ಇದೆ. ಮನೆಯ ಹೊರಗಡೆ ಇಟ್ಟಂತಹ ಈ ಟ್ಯಾಂಕರ್ ನೀರು ಕುದಿಯುತ್ತಿದ್ದು ನೋಡಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ 50, 55, 60 ಡಿಗ್ರಿಗೂ ಸಹ ತಲುಪಲು ಹೆಚ್ಚು ದಿನ ಬೇಕಾಗಿಲ್ಲ ಸ್ನೇಹಿತರೆ. ಆ ರೀತಿ ಆದರೆ ಮನುಷ್ಯ ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಾವನ್ನಪ್ಪುತ್ತಾನೆ ಸ್ನೇಹಿತರೆ. ಈಗಲೂ ಕಾಲಾವಕಾಶ ಇದೆ. ಕೇವಲ ಸರ್ಕಾರಗಳನ್ನು ಮಾತ್ರ ದೂಷಣೆ ಮಾಡಿ ಹೋಗ್ತಕ್ಕಂತಹ ಸಂದರ್ಭ ಅಲ್ಲ ಸ್ನೇಹಿತರೆ. ನಾವು ಪ್ರಕೃತಿಯಿಂದ ಬೇಕಾದಷ್ಟು ಪಡೆದಿದ್ದೇವೆ, ಅದರ ಋಣ ತೀರಿಸ್ತಕ್ಕಂತಹ ಭಾರ ನಮ್ಮ ಮೇಲಿದೆ. ಇದೊಂದು ಅವಕಾಶ ಅಂತ ತಿಳಿದು ನಾವೆಲ್ಲ ಸೇರಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡೋಣ, ಪ್ರಕೃತಿ ಮಾತೆಯನ್ನು ಉಳಿಸೋಣ ಸ್ನೇಹಿತರೆ.